ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾರೀಶ್ ಖುಷಿಗೊಂಬೆ ಕನ್ನಡತಿ. ಇವತ್ತು ನಾನು ನಿನ್ನೆ ಆ್ಯಕ್ಚುಲಿ ಸಂಜೆ ಪಾನಿಪುರಿ ತಿನ್ಬೇಕು ಅಂತ ಆಚೆ ಹೋಗಿದ್ವಿ. ಹಾಗೆ ವಿಶಾಲ್ ಮಾರ್ಟ್ ಎದುರುಗಡೆ ಇತ್ತು. ಹುಡುಗಿರಂದ್ರೆ ಗೊತ್ತಲ್ಲ, ಶಾಪಿಂಗ್ ಮಾಡಿದ್ರೆ ಬಿಡಲ್ಲ, ಡಿಸ್ಕೌಂಟು. ಸುಮ್ಮನೆನಾದ್ರು ನೋಡ್ಕೊಂಬರೋಣ ಒಳಗಡೆ ಹೋಗಿ ಅಂತ ಹೋದೆ. ನಮ್ಮನೆಯವ್ರು ಬೇಡ, ನೀನು ಹೋದ್ರೆ ಖರ್ಚು ಮಾಡ್ತೀಯಾ ಅಂತ ಅಂದರು. ಸೊ ಹಾಗಾಗಿ ಸುಮ್ಮನೆ ನೋಡ್ಕೊಂಬರೋಣ ಬರ್ರಿ ಅಂತ ಮೆಲ್ಲ ಕರ್ಕೊಂಡು ಹೋಗಿ ಸ್ವಲ್ಪ ವಿಶಾಲ್ ಮಾರ್ಟ್ ಒಳಗಡೆ ಸ್ವಲ್ಪ ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ತಗೊಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ತುಂಬಾ ಆಫರ್ಗಳು ಹಾಕಿದ್ದಾರೆ ದೀಪಾವಳಿಗೆ. ಸೊ ನಾನು ಸುಮ್ಮನೆ ನೋಡೋಕೆ ಹೋಗಿ ನನಗೆ ಏನು ಬೇಕು ಅದು ತೊಗೊಂಬರ್ತೀನಿ, ಸುಮ್ಮನೆ ಬೇಡಲಿದ್ದವೆಲ್ಲ ತರಲ್ಲ. ಸೊ ಹಾಗಾಗಿ ಮನೇಲಿ ಮ್ಯಾಟ್ಗಳೆಲ್ಲ ಸೌದೋಗಿ ಅರ್ಧೋಗಂಗಾಗಿದ್ದು, ಅದಕ್ಕಿಂತ ಮುಂಚೆನೇ ನಾನು ಮ್ಯಾಟ್ ತೊಗೊಬಂದು ಇಟ್ಕೊಂಡ್ಬಿಡ್ತೀನಿ. ಅದಕ್ಕೆ ನಾನು ಇವಾಗ 3 ಮ್ಯಾಟ್ಗಳು ತೊಗೊಬಂದಿದ್ದೀನಿ. ನೋಡಿ, ಇದು ಇಷ್ಟು, ಒಂದೊಂದು ಮ್ಯಾಟ್ 100 ರೂಪೀಸ್. ಇದಿಷ್ಟಿದೆ. ಈ ಮ್ಯಾಟ್ಗಳಿದೆ. ಇದೊಂದು ಮ್ಯಾಟು ಕಾಣಿಸ್ತಿದ್ಯಾ? ಮತ್ತೆ ಇದೊಂದು ಬ್ರೌನ್, ಒಂಥರ ಚಾಕ್ಲೇಟಿ ಬ್ರೌನು. ಇದೊಂಥರ ಗ್ರೀನ್ ಆ್ಯಂಡ್ ವೈಟ್, ಇದು ಚಾಕ್ಲೇಟಿ ಬ್ರೌನು. ಮತ್ತು ಇದೊಂಥರ ಮಲ್ಟಿ ಕಲರ್ ಇದೆ, ಚೆನ್ನಾಗಿದೆ ಇದು. ನಾನು ಇದನ್ನೇ ತಗೊಳ್ಳೋಣ ಅನ್ಕೊಂಡೆ, ಮತ್ತೆ ಯಾವ ಡೋರ್ ಹತ್ರ ಹಾಕಿರ್ತೀನಿ ಅಂತ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂತ 3 ಮ್ಯಾಟ್ ತಗೊಂಡೆ. 3 ಮ್ಯಾಟ್ದು ಪ್ರೈಸ್ ಬಂದು ನೋಡಿ, ಒಂದೊಂದು ಮ್ಯಾಟ್ 99 ರೂಪೀಸ್. ನಿಮಗೆ ಹೆಂಗೆ ತೋರಿಸ್ಲಿ? 99 ಅರ್ಥ ಆಗ್ತಿದ್ಯಾ? 99 ರೂಪೀಸು. ಸೊ ಈ 3 ಮ್ಯಾಟ್ ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ವರ್ತಿದೆ. ಆಮೇಲೆ ಕಿಚನ್ನ ಕ್ಲೀನ್ ಮಾಡೋಕ್ಕೆ ನ್ಯಾಪ್ಕಿನ್ಸ್ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ನ್ಯಾಪ್ಕಿನ್ ತೊಗೊಂಡಿದ್ದೀನಿ. ಇದು 149 ಏನೋ ಇದೆ, ಪ್ರೈಸ್ ಕಾಣಿಸ್ತಿದೆಯಲ್ಲ ಇಲ್ಲಿ, 149. ಓಕೆ. ಮತ್ತೆ ಬಟ್ಟೆ ಉಜ್ಜೋ ಬ್ರಷ್ ಬೇಕು. ನನಗೆ ಸಾಫ್ಟ್ ಆಗಿರೋ ಸಿಗ್ತಾಗಲಿಲ್ಲ. ಇದು ಯಾವಾಗಲೂ ರಫ್ ಆಗಿರೋ ಸಿಗೋದು. ನಾನು ನೋಡ್ತಾ ಇರ್ಬೇಕಾದ್ರೆ ಅದು ಸಿಕ್ತು. ಆ್ಯಕ್ಚುಲಿ ಇದನ್ನು ಬೈ 1 get 1 ಫ್ರೀ ಅಂತ, ಅದಕ್ಕೆ 2 ತೊಗೊಂಡೆ. ಇದು ಕಾಸ್ಟ್ ಬಂದುಬಿಟ್ಟು 79 ರೂಪೀಸ್ ಇದೆ. ಇಲ್ಲಿ ಕಾಣಿಸ್ತಿದೆಯಾ? 79 ರೂಪೀಸ್ ಇದೆ ಇಲ್ಲಿ. ಬೈ 1 get 1 ಫ್ರೀ 2 ತೊಗೊಂಡೆ. ಮತ್ತು ಬಟ್ಟೆದು ಅಂತೀನಿ, ಪಾತ್ರೆ ತೊಳೆಯೋದು ಡಿಶ್ನರ್ ಹಾಕೋದು. ಇದಕ್ಕೆ ಲಿಕ್ವಿಡು ಬೇಕಾದರೆ ಸೋಪು. ಏನಾಗುತ್ತೆ ಗೊತ್ತಾ, ಸೋಪ್ ತಗೊಬಂದ್ರೆ ಸೋಪಿಗೆ ಫುಲ್ ನೀರು ಬಿದ್ದು ಇದಾಗುತ್ತೆ. ಆ ನೀರಲ್ಲೇ ಸೋಪ್ ಇರುತ್ತೆ. ಇನ್ನು ಉಳ್ದಿರೋ ಮಣ್ಣ, ಅದೇನೋ ಬೂದಿನ ಎಂಥದೋ ಇರುತ್ತಲ್ಲ, ಅದು ಪೌಡ್ರು ಅಷ್ಟೇ. ಅದ್ರಲ್ಲಿ ಪಾತ್ರೆ ತಿಕ್ಕಿದ್ರೆ ಪಾತ್ರೆ ಎಲ್ಲ ನೀಟಾಗಲ್ಲ. ಸೊ ಮೇನ್ ಬೇಕಾಗಿರೋದೇ ಲಿಕ್ವಿಡು. ಅದ್ರ ಲಿಕ್ವಿಡೇ ನೀರಾಗೋದ್ಮೇಲೆ ಇನ್ನು ಅದನ್ನೇನು ಮಾಡೋದು, ಎಲ್ಲ ಬಿಡ್ತಾರೆ. ಸೊ ಹಾಗಾಗಿ ಚೆಲ್ಲಕ್ಕೆ ಹೋಗೋದು ಬೇಡ ಅಂತೇಳ್ಬಿಟ್ಟು ಅದು ಸೋಪನ್ನ ಕೆಳಗಡೆ ಹಾಕಿ ನೀರು ಬಿದ್ದರೂ ಪರವಾಗಿಲ್ಲ. ಸೊ ಇದಾದ್ರೂ ಇದಕ್ಕೆ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಪಾತ್ರೆ, ಈ ಡಿಶ್ನರಲ್ಲಿ ಪಾತ್ರೆ ತೊಳಿಬಹುದು. ಓಕೆನಾ? ನಾನು ತಗೊಬಂದ್ಬಿಟ್ಟು ಇನ್ನೂ ಬಿಚ್ಚ ಇಲ್ಲ ಫ್ರೆಂಡ್ಸ್, ನಿಮಗೆ ತೋರಿಸ್ಬೇಕು ಅಂತ. ತುಂಬ ಕಷ್ಟ ಇದೆ ಬಿಚ್ಚೋದು ಕೂಡ. ಅದು ಹೆಂಗೆ ಬಿಚ್ಚೋದು ಅಂತಲೇ ಅರ್ಥ ಆಗ್ತದೆ. ಹಿಂಗೆ ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ. ಇದಕ್ಕೆ ಇಲ್ಲಿ ಸೋಪ್ ಬೇಕಾದರೂ ಹಾಕ್ಕೊಂಡು ಇಲ್ಲಿ ವಾಶ್ ಮಾಡ್ಕೋಬೋದು. ಇದು ಲಿಕ್ವಿಡ್ ಆದರೂ ಹಾಕ್ಕೊಂಡು ವಾಶ್ ಮಾಡ್ಕೋಬೋದು. ಸೋಪು ಎಲ್ಲರೂ ನೀರಾದರೆ ಅದರಲ್ಲೇ ಹಿಂಗೆ ಹಾಕಿ ಪ್ರೆಸ್ ಮಾಡಿಕೊಂಡು ವಾಶ್ ಮಾಡ್ಬೋದು. ಚೆನ್ನಾಗಿದೆಲ್ಲ ಐಡಿಯಾ. ಇದರಲ್ಲಿ ಪ್ರೆಸ್ ಮಾಡ್ಬೋದು. ಲಿಕ್ವಿಡ್ ಬೇಕು ಅಂದರೆ ಕೆಳಗಡೆ ಹ್ಯಾಂಡ್ ವಾಶ್ ಏನಾರು ಹಾಕ್ತೀನಿ ಅಂದರೂ ಚೆನ್ನಾಗೇ ಇರುತ್ತೆ. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಇದೊಂದು. ಆಮೇಲೆ ಇದರಲ್ಲಿ ಚಾಕು, ಸ್ಪೂನು, ಏನಾದರೂ ಐಟಮ್ಗಳಿಡೋಣ ಅಂತೇಳ್ಬಿಟ್ಟು ಈ ಥರ ಕಾರ್ನರ್ ಇರೋದು ಬೇಕು ಅನ್ನಿಸ್ತು. ಅದಕ್ಕೆ ಇದೊಂದು ತಗೊಂಡೆ. ಸುಮ್ಮನೆ 101 ಇಟ್ಕೊಳಕ್ಕಿಂತ ಚೆನ್ನಾಗಿ ಕ್ಯೂಟಾಗಿ ಇದೊಂದು ಇಟ್ಕೊಬೋದಲ್ಲ ಅಂತೇಳ್ಬಿಟ್ಟು ಚೆನ್ನಾಗಿತ್ತು ಇದೊಂದು. ಮತ್ತು ಈ ಕಡೆ ಎಲ್ಲ ಒಂದರಲ್ಲೇ ತುರುಕಬೇಕು. ಅದಕ್ಕೆ ಈ ಕಡೆ ಒಂದು ಬ್ರಷು, ಈ ಕಡೆ ಒಂದು ಏನಾದರೂ ಪೇಸ್ಟು, ಈ ಕಡೆ ಬ್ರಷು, ಈ ಕಡೆ ಪೇಸ್ಟು ಹಂಗೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು
ತಗೊಂಡಿದ್ದೀನಿ. ಇಲ್ಲ ಅಂದರೆ ಸ್ಪೂನ್ಗಳಾದರೂ ಇಟ್ಕೊಬೋದು. ಒಂದು ನಾರ್ಮಲ್ ಸ್ಪೂನು, ಒಂದು ಇನ್ನೊಂದು ಪೋರ್ಕ್ ಇರುತ್ತಲ್ವ, ಪೋರ್ಕ್ ಆದರೂ ಇಟ್ಕೊಬೋದು. ಇದರಲ್ಲಿ ಫೋರ್ಕ್ ಸ್ಪೂನ್ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ನನಗೆ ಇದು ಇಷ್ಟ ಆಯಿತು, ಇದೊಂದು ತೊಗೊಂಡೆ. ಆಮೇಲೆ ನಮ್ಮ ಮನೆಯವರಿಗೆ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಎಕ್ಸೆಲ್ ತೊಗೊಂಡಿದ್ದೆ, ಅದು ಟೈಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಆದರೆ ಇದು ಟೈಟ್ ಆಗಲಿಲ್ಲ, ಜಾಸ್ತಿ ದೊಡ್ಡದಾಯಿತು. XXL ಲೆವೆಲಲ್ಲಿ ಐತೆ ಇದು, ಇಷ್ಟು ದೊಡ್ಡದೈತೆ. ನಮ್ಮ ಮನೆಯವರಿಗೆ ಇಷ್ಟು ದೊಡ್ಡ ತೊಗೊಂಡಿದೆಯಲ್ಲೇ ಅಂತ ಅಂದರು. XXL ನಾನು ತೊಗೊಂಡಿರೋದು ಎಕ್ಸೆಲ್ಲು, ಆದರೆ XXL ಥರ ಇದೆ. ಕಾಣಿಸ್ತಿದೆ, ಇಲ್ಲೇ ಇದೆ ಸೈಜು, ಮೇಲಿದೆ ನೋಡಿ. XL ತೊಗೊಂಡಿದ್ದೀನಿ. ಹೊಸತಿ XL ತೊಗೊಂಡಿದ್ದೆ, ಅದು ಫಿಟ್ ಆಗಿತ್ತು. ಬಟ್ ಇದು XL ತೊಗೊಂಡ್ರೆ ಇದು ಸ್ವಲ್ಪ ಲೂಸ್ ಆಗಿದೆ. ಸೊ ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ. ದೊಡ್ಡದು ತಂದರೆ ಹಿಡ್ಕೊಂಡಾದ್ರೂ ಹಾಕೋಬೋದು, ಸಣ್ಣದು ತಂದರೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇರಲಿ ಅಂತ ಬಿಟ್ಟು ಇದೊಂದು ಚೆನ್ನಾಗಿತ್ತೆ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ಗೆ ಈ ಥರದ್ದು ಚೆನ್ನಾಗಿ ಕಾಣಿಸ್ತವೆ, ಅದಕ್ಕೆ ನಾನು ತೊಗೊಂಡೆ. ಓಕೆನಾ, ನಾನಿವತ್ತು ಇಷ್ಟು ತೊಗೊಂಡೆ ನೋಡಿ ಫ್ರೆಂಡ್ಸ್. ನಾನು ವಿಶಾಲ್ ಮಾಡ್ಕೊಂಡು ಇಷ್ಟು ತೊಗೊಂಡಿದ್ದೀನಿ. ಓಕೆನಾ, ಇಷ್ಟೆಲ್ಲ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ವಿಶಾಲ್ ಮಾರ್ಟ್ಗೆ ಹೋಗಿ ಇಷ್ಟೆಲ್ಲ ತೊಗೊಂಡಿದ್ದೀನಿ. ಕಾಣಿಸ್ತಿದೆಯಾ? ಇದು ಬ್ರಷು, ನ್ಯಾಪ್ಕಿನ್ನು, ಇದು ಮ್ಯಾಟ್. ಇಷ್ಟು ತಗೊಂಡು ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿ ಇಷ್ಟು ತಗೊಂಡು ಬಂದಿದ್ದೀನಿ. ಕಾಣಿಸ್ತಿದೆಯಲ್ವಾ? ನೋಡೋಕ್ಕೆ ಅಂತ ಹೋಗಿ ಈಗ ಅಷ್ಟು ತಗೊಂಡು ಬಂದಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸುಮ್ಮನೆ ಹಂಗೆ ಮಾಡಿನೇ ನನ್ನ ಮಕ್ಕಳನ್ನ ಕರ್ಕೊಂಬರ್ತೀನಿ. ಸೊ ನೀವು ನಂತರ ಯಾರು ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ? ಇವತ್ತಿಂದು ಇದಿಷ್ಟು. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿಂದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇಯ್ನ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ನಾನು ಯಾವುದೇ ಥರ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ, ನೀವು ನೋಡ್ಬೋದು. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಲವ್ ಯು ಎಲ್ಲರಿಗೂ. ಬಾಯ್ ಫ್ರೆಂಡ್ಸ್. ಓಕೆನಾ? ಬಾಯ್.